ಮೊದಲಿಗೆ ಶ್ರೀ ಸುತ್ತೂರು ಗುರು ಪರಂಪರೆಯನ್ನು ಎನ್ನ ಮನದಾಳದಲ್ಲಿ ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತಾ ಇಂದಿನ ಚಿಂತನಾ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದೇನೆ. ನಾನು ಕುಶಾಲ್ ಕಲಾಂ. ನಾನು 8ನೇ ತರಗತಿ ಐ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ತೆಗೆದುಕೊಂಡಿರುವ ವಿಷಯ ಪ್ರಯತ್ನಂ. ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಎಂದರೆ ಕನ್ನಡದಲ್ಲಿ ಪ್ರಯತ್ನದಿಂದ ಎಲ್ಲ ಕಾರ್ಯಗಳು ಸಿದ್ಧಿಸುತ್ತವೆ ಎಂದರ್ಥ. ಬಾಳಿನುದ್ದಕ್ಕೂ ಕಷ್ಟ, ನಷ್ಟ, ಸುಖ, ದುಃಖ, ಏಳು ಬೀಳುಗಳು ಪ್ರಕೃತಿ ಸಹಜವಾಗಿ ರೂಪಿತಗೊಂಡಿದೆ. ಅವುಗಳನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ. ಮರವೊಂದು ಬಿಸಿಲಿನ ಬಗೆಗೆ ತನ್ನ ಎಲೆ ಉದುರಿಸುತ್ತದೆ ಅಂದರೆ ಅದು ನಾಶವಾಗುತ್ತಿದೆ ಎಂದರ್ಥವಲ್ಲ. ಅದು ತನ್ನ ವಸಂತ ಮಾಸದ ಹೊಸ ತಿರುವಿಗಾಗಿ ಕಾಯುತ್ತಿದೆ ಎಂದರ್ಥ. ಹಾಗೆ ನಮ್ಮ ಬದುಕಿನಲ್ಲಿ ಕಷ್ಟಗಳ ತಾಪ ಸದಾ ಬರುತ್ತಲೇ ಇರುತ್ತದೆ. ನಾವು ಆ ಮರದಂತೆ ತಾಳ್ಮೆಯಿಂದ ಹಾಗೂ ಧೈರ್ಯದಿಂದ ನಮ್ಮ ಸಮಯಕ್ಕಾಗಿ ಕಾಯಬೇಕು. ಭಗವದ್ಗೀತೆಯಲ್ಲಿನ ಕೃಷ್ಣ ಸಾರವು ಹೀಗೆ ಇದೆ: ಯಾವಾಗ ನಿಮ್ಮಲ್ಲಿ ನೀವು ಧೈರ್ಯವನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಳುವಿರೋ ಆಗ ನಿಮ್ಮ ತಾಳ್ಮೆ, ನ್ಯಾಯ, ತ್ಯಾಗ, ಸತ್ಯ, ಅಜಂತ ಗುಣಗಳು ಸೃಷ್ಟಿಯಾಗುತ್ತವೆ. ಅವುಗಳೇ ಪ್ರಕೃತಿ ಸಹಜ ಗುಣ ಮತ್ತು ನಿಮ್ಮ ಶ್ರೇಷ್ಠತೆಯನ್ನು ಸಾರಿ ಹೇಳುವ ಧರ್ಮವಾಗಿದೆ. ಒಂದು ಸಾರಿ ಅರ್ಜುನನು ಕೃಷ್ಣನಿಗೆ ಕೇಳುತ್ತಾನೆ, ಎಲ್ಲವೂ ಹಣೆಬರಹದಲ್ಲೇ ಬರೆದಿದ್ದರೆ ನಾವೇಕೆ ಪ್ರಯತ್ನ ಪಡಬೇಕೆಂದು. ಆಗ ಶ್ರೀ ಭಗವಾನ್ ಕೃಷ್ಣರು ಸುಂದರವಾದ ಮಾತಿನಿಂದ ಹೇಳುತ್ತಾರೆ, ಪ್ರಯತ್ನ ಪಟ್ಟರೆ ಸಿಗುತ್ತದೆ ಎಂದು ನಿನ್ನ ಹಣೆಬರಹದಲ್ಲಿ ಬರೆದಿದ್ದರೆ. ಹಾಗಾಗಿ ನಮ್ಮ ಗುರಿ ಮುಟ್ಟಲು ನಾವು ಸದಾ ಪ್ರಯತ್ನಿಸುತ್ತಿರಲೇಬೇಕು. ಪ್ರಯತ್ನ ಪಟ್ಟವನು ಸೋತೇ ಇಲ್ಲ, ಆಗಲ್ಲ ಎಂದವನು ಗೆಲ್ಲುವುದೇ ಇಲ್ಲ. ಪ್ರಯತ್ನ ಸರ್ವ ಸಿದ್ಧಿ ಸಾಧನ. ಜ್ಯೋತಿಷ್ಯ ಕೈ ನೋಡಿ ಹೇಳಬಹುದು, ಆದರೆ ಉಜ್ವಲ ಭವಿಷ್ಯ ಪ್ರಯತ್ನ ಪಟ್ಟವನಿಗೆ ಮಾತ್ರ ಇರುವುದು. ನೀವು ಎಲ್ಲರೂ ಪ್ರಯತ್ನ ಪಡಿ, ಗೆದ್ದೇ ಗೆಲ್ಲುವಿರಿ. ಇನ್ನು ಹೇಳ್ತಾ ಇಂದಿನ ಚಿಂತನಾ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.